कल्याण कर्नाटक निर्माण सेना की ओर से आज पत्रिका भवन में एक प्रेस मीट आयोजित की गई। प्रेस मीट को संबोधित करते हुए डॉक्टर जेम्स इस्लामपुर और मौला मुल्ला ने कारंजा में डूबने वाले पीड़ितों और बीएसएफ के प्रति अपनी संवेदनाएं व्यक्त की। कल्याण कर्नाटक निर्माण सेना के संस्थापक अध्यक्ष स्वामीदास केम्पनोर ने इंटेलिजेंसी ऑफिसर से मुख्यमंत्री सिद्धरामैया को एक याचिका प्रस्तुत करने की बात कही। हालांकि आज सुबह 5 बजे पुलिस ने स्वामीदास केम्पनोर को गिरफ्तार कर लिया। कल्याण कर्नाटक निर्माण सेना ने चेतावनी दी है कि अगर उन्हें तुरंत रिहा नहीं किया गया तो काले कपड़े पहनकर विरोध प्रदर्शन किया जाएगा। इस अवसर पर प्रकाश हलीकेट, शिवराज हमीलापुर वाने उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೇನಂತಂದ್ರೆ ಮನವಿ ಪತ್ರ ಕೊಟ್ಟಂತ ಇವತ್ತು ನಾವು ತೀರ್ಮಾನಿಸಿದ್ವಿ ನಮ್ಮ ಸೇನೆ ವತಿಯಿಂದ। ಈ ವಿಷಯವನ್ನು ತಿಳಿದುಕೊಂಡು ಪೊಲೀಸ್ ಇಲಾಖೆ ಇಂದು ಮುಂಜಾನೆ ನಸ್ಕಿನ್ ಜಾವದಲ್ಲಿ 5 ಗಂಟೆ ನಮ್ಮ ಸಂಸ್ಥಾಪಕರಾದಂತ ಸ್ವಾಮಿದಾಸ್ ಕೆಂಪೇನವರನ್ನು ಒಂದು 20-30 ಪೊಲೀಸ್ ಸಿಬ್ಬಂದಿಗಳು ಸೇರಿಕೊಂಡು ಅವರನ್ನು ಅರೆಸ್ಟ್ ಮಾಡಿ ಗೃಹ ಬಂಧನ ಮಾಡಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ। ಇಲ್ಲಿವರೆಗೂ ಕೂಡ ಅವರು ಎಲ್ಲಿದ್ದಾರೆ ಅಂತ ಹೇಳಿ ನಮ್ಗೆ ಸುಳಿವಿಲ್ಲ। ಇದು ಏನಂತಂದ್ರ ಇಲ್ಲಿ ಬೀದರ್ನಲ್ಲಿ ಏನಾಗಿದೆ ಅಂತಂದ್ರೆ ಸಂಘಟನೆ ಏನು ಮೂಲೆ ಗುಂಪು ಮಾಡಬೇಕಂತಾರೋ ಏನ ಸಂಘಟಿತರನ್ನು ಎಲ್ಲಿ ಬದಿಗಟ್ಟಬೇಕಂತಾರೋ ನಮಗೆ ಗೊತ್ತಾಗಿಲ್ಲ। ಅದಕ್ಕೋಸ್ಕರವಾಗಿ ನಮ್ಮ ಸೇನೆಯ ಸಂಸ್ಥಾಪಕರನ್ನು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ। ಅವರನ್ನು ಯಾಕೆ ಅರೆಸ್ಟ್ ಮಾಡೋದಿತ್ತು, ಅವ್ರು ಏನ್ ತಪ್ಪದ ಅವ್ರು ಪೈಲ ತಪ್ಪು ಗಿಪ್ಪು ಆಮೇಲೆ ಇದು ಮಾಡ್ಬೇಕಂತ ಬಿಟ್ಟು ಎಲ್ಲ ನೀವು ಏಕಾಏಕಿ ಬಂದು ರಾತ್ರಿ ಮಸ್ಕಿನ್ ಜಾವದಲ್ಲಿ ಒಂದು ಅರೆಸ್ಟ್ ಮಾಡ್ತಿರಂತಂದ್ರೆ ಯಾರೇನ್ ಇದು ಮಾಡಿದಾರ ಅವ್ರು ಏನ ಮಾಡಿದಾರ, ಯಾಕೆ ಈ ರೀತಿ ಮಾಡಿರ ಅಂತೇಳಿ ನಾವು ಇವತ್ತು ಬೀದರ್ ಜಿಲ್ಲಾ ಆಡಳಿತಕ್ಕೆ ನಾವೇನಂತಂದ್ರೆ ಇವತ್ತು ನಾವು ಒಂದು ಕ್ವಶನ್ ಕೇಳ್ತಾ ಇದ್ದೀವಿ। ಅದಕ್ಕೋಸ್ಕರವಾಗಿ ಅವರನ್ನು ಇವತ್ತು ಕೂಡಲೇ ಏನ್ ಮಾಡ್ಬೇಕಂತಂದ್ರೆ ಅವರನ್ನು ಬಿಡುಗಡೆ ಮಾಡಬೇಕು। ಅವ್ರು ಎಲ್ಲೇ ಇದ್ರು ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೇನವರನ್ನು ಅವ್ರು ಕೂಡಲೇ ಬಿಡಬೇಕು। ಕೂಡಲೇ ಅವರನ್ನು ಬಿಡ್ಲಿಲ್ಲ ಅಂತಂದ್ರೆ ನಾವು ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಗೋಷ್ಠಿಯ ಏನಕ್ಕೆ ಕರೆಸಿದ್ದೀವಿ ಅಂದ್ರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಸ್ವಾಮಿದಾಸ್ ಕೆಂಪೆ ಅವರು ಹಾಗೆ ಕಲ್ಯಾಣ ಕರ್ನಾಟಕದ ಪದಾಧಿಕಾರಿಗಳು ಒಟ್ಟಾಗಿ ಪತ್ರಿಕಾ ಭವನದಲ್ಲಿ ಯಾಕೆ ಸುದ್ದಿಗೋಷ್ಠಿ ನಡೆಸ್ತಾ ಇದೀವಿ ಅಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ। ಇದೇ ರೀತಿ ನಾವು 2024ರಲ್ಲಿ 1ನೇ ನವೆಂಬರ್ ಆವಾಗ ಕಾರಂಜಾ ಸಂತ್ರಸ್ತರು 2-3 ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರುಗಡೆನೆ ಆಫೀಸ್ ಎದುರುಗಡೆ ಟೆಂಟ್ ಹೊಡೆದು 3-4 ವರ್ಷ ಕೂತಿದ್ರು, ಯಾರು ಕೇರೆ ಅಂದಿಲ್ಲ। ಇವತ್ತು ನಮ್ಮ ಒಂದು ಕನ್ನಡ ಪರ ಸಂಘಟನೆಯಿಂದ ನಾವು ಅವ್ರಿಗೆ ಬೆಂಬಲ ಕೊಟ್ಟಿಬಿಟ್ಟು ಜೊತೆಂತ ಇದು ಸಮಸ್ಯೆ ಕಾರಂಜಾ ಒಳಗಡೆ ಇದಿರ್ಬೋದು, ಆಮೇಲೆ ನಮ್ಮ BSSಗೆ ಸಕ್ಕರೆ ಕಾರ್ಖಾನೆ ಇದಿರ್ಬೋದು, ಅವರಿಗೆಲ್ಲ ಕಾರ್ಮಿಕರಿಗೆ ಯಾವ್ದು ವೇತನ ಇಲ್ಲ, ಅವರೆಲ್ಲ ಬೀದಿ ಪಾಲಾಗಿದ್ದಾರೆ, ಅವ್ರಿಗೆ ಯಾವ್ದು ಸೇವೆನೇ ಇಲ್ಲ, ಅವರೆಲ್ಲ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಬದುಕೋದು ವರ್ಷ ಶಕ್ತಿ ಇಲ್ಲ। ಈ ಸಮಸ್ಯೆಗೆ ಎಲ್ಲ ನಾವು ಸಂಘಟನೆಯವರು ಬೆಂಬಲಿಸಿ ಅವರಿಗೆಲ್ಲ ಒಂದು ನ್ಯಾಯ ಸಿಗಬೇಕಂತ ನಮ್ಮ ಉಸ್ತುವಾರಿ ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯಿಂದ। ಇವತ್ತು ಪಾರ್ಟಿ ಪಕ್ಷ ಎಲ್ಲ ಬಿಜೆಪಿ ಇದಿರ್ಬೋದು, ಕಾಂಗ್ರೆಸ್ ಇದಿರ್ಬೋದು, ಜನತಾದಳ ಇದಿರ್ಬೋದು, ಯಾವುದೇ ಒಂದು ಪಕ್ಷ ಇರಲಿ, ನಾವು ಪಕ್ಷ ಬೇಕಾಗಿಲ್ಲ। ಜಿಲ್ಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು, ಆಮೇಲೆ ದಲಿತ ಪರ ಸಂಘಟನೆಗಳು, ಇವೆಲ್ಲ ನಾವು ನ್ಯಾಯ ಯಾರಿಗೆ ಕೇಳಬೇಕು? ನಾವು ಸರ್ಕಾರ ಕೇಳಬೇಕು। ಇವತ್ತು ನಾವು ಯಾರಿಗಾಗಿ ಹೋರಾಡಿದ್ವಿ? ರೈತರಿಗಾಗಿ, ಕಾರ್ಮಿಕರಿಗಾಗಿ ನಾವು ಹೋರಾಡಿದೀವಿ ಕನ್ನಡ ಪರ ಸಂಘಟನೆಗಳು। ನಾವೇನು ದೇಶ ದ್ರೋಹಿಗಳಲ್ಲ, ನಾವು ಯಾರಿಲ್ಲ। ಇವತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ನಾವು ಗೌರವಿಸ್ತೀವಿ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಾವು ಅವರ ಅಭಿಮಾನಿ, ಫಸ್ಟ್ ನಾವು ಅಭಿಮಾನಿ ಇದ್ದೀವಿ, ಇಲ್ಲ ಅಂತಿಲ್ಲ, ಆದ್ರೆ ನಾವು ಒಂದು ಕನ್ನಡ ಪರ ಸಂಘಟನೆದವರು। ಇದೇ ರೀತಿ ಇವತ್ತು ಅವರು ಅಧಿವೇಶನದಲ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮ ಕಾರಂಜಾ ಸಂದರ್ಭದಲ್ಲೂ ಯಾವುದು ಮಾತಿಲ್ಲ,
ಯಾವುದು ಒಂದು ಅವರಿಗೆ ಯಾವುದು ಒಂದು ನ್ಯಾಯನೇ ಇಲ್ಲ. ಆಮೇಲೆ BSSಗೆ ಎಲ್ಲ ಪ್ರೆಸ್ ಮೀಟ್ ಕೊಡ್ತಾರ, ಅವರು ಸುದ್ದಿಗೋಷ್ಠಿ ಮಾಡ್ತಾರ, ಅದ್ರ ಯಾವುದು ನ್ಯಾಯನೇ ಇಲ್ಲ. ಎಷ್ಟು ವರ್ಷ ನಡೀತಾನೆ ಇದೆ, ರೈತರಿಗೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆಮೇಲೆ ವಿಷ ಸೇವಿಸಿದ್ರು, ಇದೆಲ್ಲ ಬಹಳ ಘಟನೆಗಳು ಆಗಿದಾವ್ರಿ. ಆಮೇಲೆ ನಾವು ಕನ್ನಡ ಪರ ಸಂಘಟನೆದವರು, ನಮ್ಮ ಕಲ್ಯಾಣ ಕರ್ನಾಟಕ ಸಂಘಟನೆದ ಎಲ್ಲ ಪದಾಧಿಕಾರಿಗಳು, ನಮ್ಮ ಗೌರವಾಧ್ಯಕ್ಷರು ಎಲ್ಲ ನಾವು ಸೇರಿ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ